ಚಳ್ಳಕೆರೆ ತಾಲೂಕು ಪಂಚಾಯತಿ ಪ್ರಭಾರಿಯಾಗಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಡಾಕ್ಟರ್ ಪ್ರಮೋದ್ ರವರು ಅಧಿಕಾರ ವಹಿಸಿಕೊಂಡು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳ ಹಾಗೂ PDOಗಳ ಪರಿಚಯ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ಬಸವ ಅಂಬೇಡ್ಕರ್ ಯೋಜನೆಯ ಮನೆಗಳನ್ನು ಎಲ್ಲ ಪಂಚಾಯತಿ PDOಗಳು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಕಳಿಸಿಕೊಡಿ, ಸಾಮಗ್ರಿಗಳ ಖರೀದಿಸಿ ಸಂದರ್ಭದಲ್ಲಿ ಎಲ್ಲಿ ಲೋಪ ಆಗದಂತೆ ಎಚ್ಚರಿಕೆ ವಹಿಸಿ ಎಂದು ಸೂಚನೆ ಕೊಟ್ಟರು. PDOಗಳಿಗೆ ಹಾಜರಾತಿ ಕಡ್ಡಾಯ, ಇಲ್ಲವಾದರೆ ವೇತನ ಕಟ್ ಎಂದು ಖಡಕ್ ಎಚ್ಚರಿಕೆ ಕೊಟ್ಟರು. ಲೈಸೆನ್ಸ್ ಇಲ್ಲದೆ ಯಾವುದೇ ವ್ಯವಹಾರಕ್ಕೆ ಕಡಿವಾಣ ಹಾಕಿ ಕಂದಾಯ ವಸೂಲಾತಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಪ್ರಮುಖವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಪಾರದರ್ಶಕ ಆಡಳಿತ ನೀಡುವಂತೆ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ವಿಳಂಬ ಮಾಡದೆ ಸೇವೆ ನೀಡಿ ಎಂದು ಖಡಕ್ ಸೂಚನೆ ಕೊಟ್ಟರು. ಈ ಸಂದರ್ಭದಲ್ಲಿ ಎಡಿ, ಯೋಜನಾಧಿಕಾರಿ, ವ್ಯವಸ್ಥಾಪಕರು ಹಾಗೂ ಗ್ರಾಮ ಪಂಚಾಯತಿ PDOಗಳು ಹಾಗೂ ನೋಡಲ್ ಆಫೀಸರ್ಗಳು ಇತರರು ಇದ್ದರು. ನಿಮ್ಮ ಹತ್ರ ಈಗ ನಾನು ಯೂಶುವಲಿ ಇಲ್ಲಿ ಕೇಳಲ್ಪಟ್ಟಿರೋ ಫಸ್ಟ್ ಅಟೆಂಡೆನ್ಸ್ ಬೇಕಾದ್ರೆ ಇಲ್ಲಿ ಯೂಶುವಲಿ PDO ಅಟೆಂಡೆನ್ಸ್ ತಗೊಳ್ದೇನೆ ಅಟೆಂಡೆನ್ಸ್ ನಿಮಗೆಲ್ಲ ಸ್ಯಾಲ್ರಿ ಆಗ್ತಾ ಇತ್ತು ಅನ್ಕೊಂತೀನಿ ಅಲ್ವಾ. ಸೊ ಹಾಗೆ ನಾನು ಹಂಗೆ ಮಾಡಲ್ಲ. ಹಿರಿಯೂರಲ್ಲಿ ಕೇಳ್ಕೊಳ್ರೆ ಮಿನಿಮಮ್ 15 ದಿನ ಆದ್ರೂ PDO ಅಟೆಂಡೆನ್ಸ್ ಇರಬೇಕು. ಇನ್ನು ಬೇರೆ ಇದಕ್ಕೆ ಬೇರೆ ಡೇಸ್ಗೆ ಎಲ್ಲೆಲ್ಲಿ ನೀವು PDO ಅಟೆಂಡೆನ್ಸ್ ಹಾಕಕ್ಕಾಗಲ್ವೋ ಅದಕ್ಕೆ ನಮಗೆ ಡೈರಿ ಕೊಡ್ಬೇಕು. ನಾನು ನಿಮಗೆ ಸ್ಯಾಲ್ರಿಗೋಸ್ಕರ ಇದು ಮಾಡೋದೆಲ್ಲ ಮಾಡಕ್ ಹೋಗಲ್ಲ, ಅಂದ್ರೆ ಡಿಲೇ ಮಾಡೋದೆಲ್ಲ ಮಾಡಲ್ಲ. ನೀವು ಡೈರಿ ಸಬ್ಮಿಟ್ ಮಾಡ್ರಿ, 31st ಸಬ್ಮಿಟ್ ಮಾಡ್ರಿ, 1ನೇ ತಾರೀಕು ಸ್ಯಾಲ್ರಿ ಮಾಡ್ಬಿಡ್ತೇನೆ. ಯಾಕೆ ಅಂತಂದ್ರೆ ನೀವು ಪಂಚಾಯತ್ ಇದ್ರೆ ಅರ್ಧ ಸಮಸ್ಯೆಗಳು ಅಲ್ಲಿಗೆನೆ ಸಾರ್ಟ್ ಔಟ್ ಆಗುತ್ತೆ. ಜನ ಇಲ್ಲಿಗೆ ಬರಲ್ಲ ಹುಡ್ಕೊಂಡು, ನಾನು ಇಲ್ಲಿದ್ರೆ ಜನ ದುರ್ಗಕ್ಕೆ ಹೋಗಲ್ಲ ಹುಡ್ಕೊಂಡು. ಸೊ ಎಲ್ಲಾರು PDOಗಳು ಬಿಲ್ ಕಲೆಕ್ಟರ್ಗಳು ಬರ್ತಾ ಇದ್ರಲ್ಲ ಅಂತ ನೋಡ್ಕೋಬೇಕು. ಒಂದು ಇನ್ನೊಂದು, ನಮ್ಮ ಹಿರಿಯೂರಲ್ಲಿ ನೀರಿನ ಸಮಸ್ಯೆ ಇತ್ತು, ಇಲ್ಲಿ ಮೇಜರ್ ಆಗಿ ನೀರಿನ ಸಮಸ್ಯೆ ಇಲ್ಲ ಅನ್ಕೊಂತೀನಿ. ಯಾವ್ಯಾವ ಪಂಚಾಯತಿಲಿ ಸಮಸ್ಯಾತ್ಮಕ ಗ್ರಾಮ ಪಂಚಾಯತಿಗಳಿದಾವೆ ಕೈ ಎತ್ತಿ. ಲಿಸ್ಟ್ ಮಾಡಿದಾರಲ್ಲ ಸಮಸ್ಯಾತ್ಮಕ ಗ್ರಾಮ ಪಂಚಾಯತಿಗಳು. ಅವರೇ ಮಾತಾಡ್ರಿ, ಲಿಸ್ಟ್ ಇದೆಯಾ? ನೀವೇ ಟ್ಯಾಂಕರ್ ಅಲ್ಲಿ ಏನಾದ್ರು ಹೊಡಿತಾ ಇದ್ದಾರೆ? 2 ಊರಿಗೆ ಟ್ಯಾಂಕರ್. ಯಾವ ಅಪ್ಡೇಟ್ ಮಾಡ್ಕೊಳ್ರಿ. ಓಕೆ, ಕೆರೆ ಮುಂದಟ್ಟಿ ಯಾರು?